ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ನಾನು ಚೆನ್ನಾಗಿದ್ದೀನಿ. ಆರೋಗ್ಯದಿಂದ ಎಲ್ಲರೂ ಚೆನ್ನಾಗಿರಬೇಕು. ಬೆಂಡೆಕಾಯಿ ಮಸಾಲೆಗೆ ಸರಳ ಪದಾರ್ಥಗಳು ತೊಗೊಂಡಿದ್ದೀನಿ. ಒಂಚೂರು ಶುಂಠಿನೂ ತೊಗೊಳ್ಬೇಕು. ಬೆಂಡೆಕಾಯಿಗೆ ಬೇಕಾದ ಪದಾರ್ಥಗಳು ಮತ್ತು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದು ಪೂರ್ತಿ ಹಣ್ಣಾಗಿಲ್ಲ. ಅದರಲ್ಲಿ ಒಂದು ಕಾಯಿ ಸಾಸಿವೆ ಮಾಡ್ತಾಯಿದ್ದೀನಿ. ಸಿಪ್ಪೆ ಎಲ್ಲ ತೆಕ್ಕೊಬೇಕದು. ಬೆಂಡೆಕಾಯಿ ಹುರ್ಕೊಳ್ಬೇಕು. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಎಣ್ಣೆ ನಡೆಯುತ್ತೆ, ತೊಂದರೆ ಇಲ್ಲ. ಅದಕ್ಕೆ ಜೀರಿಗೆ ಪುಡಿ ಹಾಕಿದ್ದೀನಿ, ಪರಿಮಳ ಚೆನ್ನಾಗಿರುತ್ತೆ. ಎಣ್ಣೆಗೆ ಅರಿಶಿಣ ಪುಡಿನೂ ಹಾಕಿ ಸ್ವಲ್ಪ ಹುರಿದು ಆಮೇಲೆ ಬೆಂಡೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಳ್ಬೇಕು. ಇದೊಂದು ಪುಡಿ ಹಾಕ್ತಾಯಿದ್ದೀನಿ, ಅದೇನು ಅಂತ ಹೇಳ್ತೀನಿ. ಬೆಂಡೆಕಾಯಿಗೆ ಈ ಪುಡಿ ಹಾಕೋದ್ರಿಂದ ಲೋಳೆ ಬರಲ್ಲ ಮತ್ತು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಉದುರಾಗೇ ಇರುತ್ತೆ ನೋಡಿ. ಅದೇನು ಪುಡಿ ಅಂತ ಆಮೇಲೆ ಹೇಳ್ತೀನಿ. ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡೋಣ. ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಳ್ಬೇಕು. ಬೆಂಡೆಕಾಯಿ ಎಲ್ಲ ಹುರ್ಕೊಂಡಿದ್ದಾಗಿದೆ. ಇವಾಗ ಅದಕ್ಕೆ ಸ್ವಲ್ಪ ಇಂಗಿನ ಪುಡಿ ಹಾಕ್ತಾಯಿದ್ದೀನಿ, ಪರಿಮಳ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಟೊಮೆಟೊ, ಈರುಳ್ಳಿ ಎಲ್ಲ ರುಬ್ಬಿಟ್ಟಿದ್ದೀವಲ್ಲ ಮಿಶ್ರಣ, ಅದನ್ನ ಹಾಕ್ಕೊಳ್ಬೇಕು. ರುಬ್ಬಿದ ಮಸಾಲೆನ ಚೆನ್ನಾಗಿ ಬೆಂಡೆಕಾಯಿಗೆ ಮಿಕ್ಸ್ ಮಾಡಿಕೊಂಡು ನೀರು ಹಾಕದೆ ಹಾಗೆ ಸ್ವಲ್ಪ ಹುರ್ಕೊಳ್ಳೋಣ. ನಂತರ ಇದಕ್ಕೆ ಧನಿಯಾ ಪುಡಿ, ಮೆಣಸಿನ ಪುಡಿ ಎಲ್ಲ ಆ್ಯಡ್ ಮಾಡಬೇಕು. 1.5 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ನೋಡಿ. ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಕ್ರಮದಲ್ಲಿ ಹೇಗೆ ಸುಲಭವಾಗಿ ಮಾಡಿದ್ದೀನಿ ಅಂತ ಗೊತ್ತಾಗಬೇಕಲ್ವ. ಇದು ಅನ್ನಕ್ಕೆ, ಚಪಾತಿಗೆ ಎಲ್ಲ ತುಂಬ ಸೂಕ್ತವಾಗಿ ಹೊಂದಿಕೆ ಆಗುತ್ತೆ. ವಿಡಿಯೋ ನೋಡ್ತಿರೋರು ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಪದಾರ್ಥ, ಸುಲಭವಾಗಿದೆ. ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸಿ ಚೆನ್ನಾಗಿ ತಿರುಗಿಸಿ ಮುಚ್ಚಿಡಬೇಕು. ಈ ರೀತಿ ಮಾಡಿದ ಅಡುಗೆ ನಿಮಗೂ ಇಷ್ಟವಾಯಿತು ಅಂದರೆ ನೀವು ಒಂದು ಸರಿ ಟ್ರೈ ಮಾಡಿ. ಇಷ್ಟವಾಯಿತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೀರಿ. ಬರೆಯೋದನ್ನು ಮರಿಬೇಡಿ. ಬೇರೆಯವರಿಗೂ ಶೇರ್ ಮಾಡಿ, ಯೂಸ್ಫುಲ್ ಇರುತ್ತೆ. ನಿಜ ಹೇಳ್ತೀನಿ, ತುಂಬ ಚೆನ್ನಾಗಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಚಿಮುಕಿಸ್ಬಿಟ್ಟು ನಾವು ನೋಡಿ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಅಷ್ಟನ್ನೇ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಸೇರಿಕೊಳ್ಬೇಕು. ಹಾಗಾಗಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡಬೇಕು. ತಿನ್ನಬೇಕಲ್ಲ ಅಂತ ತಿನ್ನೋದಲ್ಲ, ಆಹಾರ ತಿಂದಿದ್ದು ಮನಸ್ಸಿಗೆ ಇಡಿಸ್ಬೇಕು, ಕಡಿಮೆ ತಿನ್ನಬೇಕು. ಹೌದು ಅಂತಾದರೆ ಕಮೆಂಟಲ್ಲಿ ಬರೀರಿ. ಬೆಂಡೆಕಾಯಿ ಪಲ್ಯ ಎಲ್ಲ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿದೆ, ಒಂದಕ್ಕೊಂದು ಅಂಟ್ಕೊಂಡಿಲ್ಲ, ತಳ ಹಿಡ್ಕೊಂಡಿಲ್ಲ. ಲೋ ಫ್ಲೇಮಲ್ಲಿ ಇಟ್ಟಿದ್ನಲ್ಲ, ತುಂಬ ಚೆನ್ನಾಗಾಗಿದೆ. ಯಾವುದಾದ್ರೂ ತರಕಾರಿ ಸರಿ ಹದವಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಇದಕ್ಕೆ ಮುಂಚೆನೇ ಹಾಕ್ಕೊಳ್ಬೋದು. ನಾನು ಇವಾಗ ಈರುಳ್ಳಿ ಸ್ವಲ್ಪ ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದರ ಹಸಿ ವಾಸನೆ ಹೋದರೆ ಸಾಕು, ಊಟ ಮಾಡುವಾಗ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಕಾಯಿ ಸಾಸಿವೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಉದ್ದಿನಬೇಳೆ ಹಾಕಿದ್ದೀನಿ, 1.5 ಚಮಚ. ಅದಕ್ಕೆ ಒಣಮೆಣಸಿನಕಾಯಿ, ತುಂಬ ಸಿಂಪಲ್. ಸ್ವಲ್ಪ 1 ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು. ಹಿಂಗೂ ಸ್ವಲ್ಪ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು. ಆವಾಗನೇ ಈ ಕಾಯಿ ಸಾಸಿವೆ ರುಚಿಯಾಗಿರೋದು. ಕೆಂಪಾಗಿ ಹುರ್ಕೊಂಡಿದ್ದಾಗಿದೆ. ಬೆಂಡೆಕಾಯಿನೂ ಚೆನ್ನಾಗಿ ಹದವಾಗಿ ನೋಡಿ ಬೆಂದಿದೆ. ಇರೋದ್ರಲ್ಲೇ ರುಚಿಯಾಗಿ ಮಾಡೋದು ಮುಖ್ಯ ಅಲ್ವಾ, ಏನಂತೀರಾ? ಪಲ್ಯ ಒಂದೇ ಸಾಕಾಗಲ್ಲ ಅಲ್ವಾ. ಮಾವಿನ ಹಣ್ಣಿಂದು ಕಾಯಿ ಸಾಸಿವೆ ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕು. ಸಿಪ್ಪೆ ಕಹಿ ಇರುತ್ತೆ, ಸಿಪ್ಪೆ ಹಾಕೋದು ನನಗಿಷ್ಟ ಆಗಲ್ಲ. ನೋಡಿ, ಇಷ್ಟು ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಸಿಕಾಯಿ ಇದ್ದಷ್ಟು ಇದು ಚೆನ್ನಾಗಿರುತ್ತೆ. ಕಾಯಿ ಸಾಸಿವೆಗೆ ಹಸಿಕಾಯಿ ತೊಗೊಳ್ಬೇಕು, ರುಚಿ ಹೆಚ್ಚಿರುತ್ತೆ. ತೆಂಗಿನಕಾಯಿ ಜೊತೆಗೆ ಉಪ್ಪು ಮತ್ತು ಹುರಿದಿಟ್ಟಿದ್ದೀವಲ್ವ ಮಿಶ್ರಣ, ಅದು ಹಾಕಿ ರುಬ್ಕೊಂಡ್ರೆ ಸಾಸಿವೆ ರೆಡಿ ಆಗುತ್ತೆ. ರುಬ್ಬಿದ ತೆಂಗಿನಕಾಯಿನ ಮಾವಿನ ಹಣ್ಣಿಗೆ ಸೇರಿಸಿದ್ರೆ ಅಲ್ಲಿಗೆ ಕಾಯಿ ಸಾಸಿವೆ, ಮಾವಿನ ಹಣ್ಣಿನ ಕಾಯಿ ಸಾಸಿವೆ ರೆಡಿ ಆಗುತ್ತೆ. ಈಗಿನ ವಾತಾವರಣಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಸಿ ಬಿಸಿ ಅನ್ನದ ಜೊತೆ ಸೂಪರ್ ಆಗಿರುತ್ತೆ. ರೆಸ್ಪೆಕ್ಟ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ವಿಡಿಯೋಗೊಂದು ಲೈಕ್ ಕೊಡೋದು ಮರಿಬೇಡಿ, ಒಂದು ಲೈಕ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದು ಮರಿಬೇಡಿ. ಬೆಂಡೆಕಾಯಿಗೆ ಲೋಳೆ ಬರದೆ ಹಾಗೆ ಒಂದು ಪುಡಿ ಅಂತ ಹೇಳಿದ್ನಲ್ಲ, ಅದೇನೂ ಇಲ್ಲ, ಡ್ರೈ ಆಮ್ಚೂರ್ ಪೌಡ್ರ್ ಹಾಕಿದ್ದು ಅಷ್ಟೇ. ಡ್ರೈ ಆಮ್ಚೂರ್ ಪೌಡ್ರ್ ಹಾಕಿದರೆ ಹುಣಸೆ ಹಣ್ಣಿನ ರಸ ಎಲ್ಲ ಹಾಕಬೇಕು ಅಂತ ಇಲ್ಲ.
ಕಾಯಿ ಸಾಸಿವೆಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಉದ್ದಿನಕಾಳು. ಸಾಸಿವೆ ಸಿಡಿಯುತ್ತೆ ಅಂತ ಮುಚ್ಚಿಟ್ಟಿದ್ದೆ. ಉದ್ದಿನಕಾಳು ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಬೋದು. ಸ್ವಲ್ಪ ಇಂಗು ಹಾಕ್ಕೊಳ್ಬೇಕು. ಇಷ್ಟೇ ಒಗ್ಗರಣೆಗೆ. ಇವಾಗ ಸಾಸಿವೆಗೆ ಸೇರಿಸ್ಕೊಳ್ಳೋಣ. ಅಲ್ಲಿಗೆ ಕಾಯಿ ಸಾಸಿವೆ ರೆಡಿ ಆಗುತ್ತೆ. ರೆಸ್ಪೆಕ್ಟ್ ಯು ಆಲ್, ಟೇಕ್ ಕೇರ್. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು.